ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಟ್ರೋಲ್ ಆಗಿದ್ದಾರೋ ಅವರೇ ಇವತ್ತು ಹಣ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅವ್ರನ್ನ ಟ್ರೋಲ್ ಮಾಡಿದವರಾಗ್ಲಿ ಅಥವಾ ನೋಡಿದವರಾಗ್ಲಿ ಯಾರು ಬೆಳಿಲಿಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲರೂ ಅದಕ್ಕೆ ಇವತ್ತು ಚೆನ್ನಾಗಿದ್ದವರು ಕೂಡ ಹುಚ್ಚುಚ್ಚುರ್ ಥರ ಆಡ್ತಾವ್ರೆ. ಯಾಕೆ? ನಾನೇನಾದರೂ ಜನಕ್ಕೆ ಜಾಸ್ತಿ ರೀಚ್ ಆಗಿಬಿಟ್ಟು ನಾನು ಗ್ರೋ ಆಗ್ತೀನೇನೋ ಅಂತ ಕಾರಣಕ್ಕೆ ಯೂಟ್ಯೂಬ್ ಶುರು ಮಾಡಿರಿ ಅಂಥವ್ರಿಗೆ ಮಾತು ಏನಂದ್ರೆ, ಯೂಟ್ಯೂಬ್ ಚಾನೆಲ್ ಶುರು ಮಾಡಿ ಒಂದಿಷ್ಟು ವಿಡಿಯೋಗಳು ಮಾಡಾಕಿ 70, 80, 100 ವಿಡಿಯೋಗಳು ಆದ ತಕ್ಷಣ ಆಮೇಲೆ ನನ್ನ ಚಾನಲ್ ಯಾಕೋ ಮಾನಿಟೈಸ್ ಆಗಲಿಲ್ಲ ಅಂತೇಳಿ ಬಿಟ್ಬಿಡ್ತೀರಿ. 100ಕ್ಕೆ 80% ಜನ ಚಾನೆಲ್ ಮಾನಿಟೈಸ್ ಆಗಿಲ್ಲ ಅಂತಲೇ ಬಿಟ್ಬಿಡ್ತಾರೆ. ಆದರೆ ಕೆಲವರು ಹಠಕ್ಕೆ ಬಿದ್ದು ವಿಡಿಯೋಗಳು ಹಾಕಿ ಕೊನೆಯಲ್ಲಿ ಮಾನಿಟೈಸ್ ಮಾಡ್ಕೋತಾರೆ. ಏನಿದು, ನಾನು ಇಷ್ಟೊಂದು ವಿಡಿಯೋ ಹಾಕ್ತಾ ಇದ್ದೀನಿ, ಯಾವುದೂ ವಿಡಿಯೋಗಳು ಓಡ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ, ಮತ್ತು ನನ್ನ ಚಾನಲ್ ಯಾವತ್ತು ಮಾನಿಟೈಸ್ ಆಗ್ತಾ ಇದೆ, 1 ವರ್ಷ ಆಯಿತು ಇನ್ನೂ ಮಾನಿಟೈಸ್ ಆಗಿಲ್ಲ ಅಂಥೇಳಿ ನಿಮಗೆ ಅನಿಸ್ತಾ ಇರ್ಬೋದು. ಅಂದರೆ ನೀವು ತಿಳ್ಕೊಂಡು ಬಿಡಿ, ನಿಮ್ಮ ಟಾಪಿಕ್ನ ಜನಗಳಿಗೆ ಇಂಟ್ರೆಸ್ಟ್ ಆಗಿಲ್ಲ, ಮತ್ತು ನೀವು ಕೊಡೋವಂಥ ಥಂಬ್ನೇಲ್ ಜನಕ್ಕೆ ಇಷ್ಟ ಆಗ್ತಿಲ್ಲ ಅಥವಾ ಟಾಪಿಕ್ಕು, ಆವಾಗ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಯಾಕಂದರೆ ಜನಕ್ಕೆ ಎಲ್ಲರೂ ಅಡುಗೆ ಮಾಡೋದಾಗಲಿ, ಎಲ್ಲರೂ ವ್ಲಾಗಿಂಗ್ ಆಗಲಿ ಎಲ್ಲ ತುಂಬ ನೋಡ್ತಾ ಇದ್ದಾರೆ. ಹೊಸದಾಗಿ ಏನಾದರೂ ಚೇಂಜಸ್ ಬೇಕಾಗಿರುತ್ತೆ ಜನಕ್ಕೆ, ಅದನ್ನು ನೀವು ತಿಳ್ಕೊಂಡು ಮತ್ತು ಅವಾಗ ಶುರು ಮಾಡಬೇಕು. ಆವಾಗ ಮಾತ್ರ ಕೊಡೋಕ್ಕೆ ಸಾಧ್ಯ. ನೀವು ನೋಡ್ತಾ ಇದ್ದೀರ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚುಚ್ಚರು ಮಂಗ್ ಥರ ಆಡೋರು ಇವತ್ತು ಯೂಟ್ಯೂಬ್ ಚಾನಲ್ಗೆ ಶುರು ಮಾಡಿಕೊಂಡು ಆಲ್ರೆಡಿ ಮಾನಿಟೈಸ್ ಮಾಡಿಕೊಂಡು ಹಣ ಗಳಿಸ್ಕೊಂಡು ಐಫೋನ್ಗಳು ತಗೊಂಡು ಒಂದು ಹೊಸ ಮನೆಗಳು ಕಟ್ಕೊಳ್ತಾವ್ರೆ. ಆದರೆ ನೋಡ್ತಾ ಇರುವಂಥ ಜನಗಳು ಏನೂ ಮಾಡೋಕ್ಕಾಗದೆ 2 GB ನೆಟ್ ಖಾಲಿ ಆದರೆ ಮತ್ತು ರಿಚಾರ್ಜ್ ಮಾಡ್ಕೊಳ್ಳೋಕ್ಕೆ ಪರದಾಡುವಂಥ ಪರಿಸ್ಥಿತಿ ಇದೆ. ಅದಕ್ಕೋಸ್ಕರ ಏನೇ ಮಾಡ್ತಾಯಿದ್ರು ನೀವು ಮಾಡೋ ಕೆಲಸ ಬಿಟ್ಟು ವಿಡಿಯೋ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಅದು ಯಾವಾಗ ಮಾಡಬೇಕಂದ್ರೆ ಒಂದು ದಿನಕ್ಕೆ, ತಿಂಗಳಿಗೆ ಒಂದಿಷ್ಟು, ನಿಮ್ಮ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ ಅಷ್ಟು ಬರೋಕ್ಕೆ ಸ್ಟಾರ್ಟ್ ಆದರೆ ನೀವು ಮಾಡುವಂಥ ಕೆಲಸ ಬಿಟ್ಟು ಇದೇ ಮಾಡ್ಬೋದು. ಆದರೆ ಮೊದಲಿಗೆ ನೀವೇನು ಕೆಲಸ ಮಾಡ್ತೀರಿ ಆ ಕೆಲಸ ಹಿಡ್ಕೊಂಡು ಬಿಡಿ. ಆಮೇಲೆ ಪಾರ್ಟ್ ಟೈಮ್ 1 hour 2 hourಗೆ ಇದು ವಿಡಿಯೋ ಮಾಡೋಕ್ಕೆ ಕೊಡಿ ಅಷ್ಟೇ. ಅದು ಬಿಟ್ಟರೆ ಮಾಡೋ ಕೆಲಸ ಬಿಟ್ಟು ಇದೇ ಮಾಡಿ ಅಂತಿಲ್ಲ. ಯಾಕಂದರೆ ನಿಮಗೆ ಯೂಟ್ಯೂಬ್ ಏನೋ ಕೈ ಹಿಡಲಿಲ್ಲ ಅಂದರೆ ನೀವು ಮಾಡುವಂಥ ಕೆಲಸ ನಿಮಗೆ ಕೈ ಹಿಡಿತದೆ, ಆಯಿತಾ? ಜನ ನಿಮ್ಮ ಕಂಟೆಂಟ್ನ ಎಷ್ಟು ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ಓಡುತ್ತೆ. ಆದರೆ ಇದರಲ್ಲಿ ಪೇಷನ್ಸ್ ಬೇಕು, ಹಠಕ್ಕೆ ಬೀಳಬೇಕಾಗತ್ತೆ. ಯಾಕಂದರೆ ಎಡಿಟಿಂಗ್ ಮಾಡುವಂಥ ಸ್ಕಿಲ್ ಕಲೀರಿ. ರೀಲ್ಸ್ ನೋಡೋ ಬದಲಿ ಎಡಿಟಿಂಗ್ ಮಾಡೋದನ್ನ ಕಲೀರಿ. 2 ದಿನದಲ್ಲಿ ಕಲ್ಕೋಬೋದು, ಅದೇನು ದೊಡ್ಡದಲ್ಲ. ಎಡಿಟಿಂಗ್ ಮಾಡೋದನ್ನ ಯಾವ ಥರ ಕಲಿಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆ, ಅಥವಾ ಯೂಟ್ಯೂಬ್ ವಿಡಿಯೋಗಳು ಮಾಡೋದನ್ನ ಹೆಂಗೆ ಎಡಿಟಿಂಗ್ ಮಾಡೋದು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನೀವು ಏನಿಲ್ಲ, ಎಲ್ಲನೂ ಯೂಟ್ಯೂಬಲ್ಲಿ ವಿಡಿಯೋಗಳು ಸಿಗ್ತವೆ. ಹೌ ಟು ಎಡಿಟಿಂಗ್ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ಅಂತೇಳಿ ಒಂದು ಸರ್ಚ್ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಆಗಿ ವಿಡಿಯೋಗಳು ಬರುತ್ತೆ, ಸರಿನಾ? ಅವಾಗ ಎಡಿಟಿಂಗ್ ಮಾಡೋದನ್ನ ಕಲ್ಕೊಂಡ್ರಿ ಅಂದರೆ ಇವತ್ತು ನಾಳೆ ನೀವು ವಿಡಿಯೋ ಹೆಂಗಾದರೂ ಮಾಡಿರಿ. ಎಡಿಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದರೆ ನಿಮ್ಮ ವಿಡಿಯೋ ಓಡೋದು 100ಕ್ಕೆ 100%, ಆಯಿತಾ? ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಟ್ರೋಲ್ ಆಗಿದ್ದಾರೋ ಅವರೇ ಇವತ್ತು ಹಣ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅವ್ರನ್ನ ಟ್ರೋಲ್ ಮಾಡಿದವರಾಗಲಿ ಅಥವಾ ನೋಡಿದವರಾಗಲಿ ಯಾರೂ ಬೆಳಿಲಿಲ್ಲ, ನೆನ್ಪಿಟ್ಕೊಳ್ಳಿ. ಎಲ್ಲರೂ ಅದಕ್ಕೆ ಇವತ್ತು ಚೆನ್ನಾಗಿದ್ದವರು ಕೂಡ ಹುಚ್ಚುಚ್ಚುರ್ ಥರ ಆಡ್ತಾವ್ರೆ. ಯಾಕೆ? ನಾನೇನಾದರೂ ಜನಕ್ಕೆ ಜಾಸ್ತಿ ರೀಚ್ ಆಗಿಬಿಟ್ಟು ನಾನು ಗ್ರೋ ಆಗ್ತೀನೇನೋ ಅಂತ ಕಾರಣಕ್ಕೆ, ಆಯಿತಾ? ಎಲ್ಲರೂ ನೀವು ನೋಡ್ಬೋದು, ತುಂಬ ಜನ ಹೇಳ್ತೀನಿ, ಅವ್ರ ಕಾರುಗಳು ಗ್ರ್ಯಾಂಡಾಗಿ ಮದುವೆ ಆಡ್ಕೊಂಡು ಕಾರ್ ತೊಗೊಂಡು ಹೊಸದಾಗಿ ಕೋಟಿ ರೂಪಾಯಿ ಮನೆಗಳು ಕಟ್ಕೊಂಡು ಆರಾಮಾಗಿದ್ದಾರೆ. ಇನ್ನೊಂದು ಹೇಳ್ತೀನಿ, ಯೂಟ್ಯೂಬ್ ಯಾಕೆ ಮಾಡಬೇಕು ಅಂತ. ನೀವತ್ತು ಯೂಟ್ಯೂಬ್ ಮಾಡ್ತಾ ಇದ್ರೆ ಒಂದು 10 ವರ್ಷ ಮಾಡ್ತೀರಾ, 10 ವರ್ಷದೊಟ್ಟಿಗೆ ಒಂದಿಷ್ಟು ಹಣ ಸಂಪಾದನೆ ಮಾಡ್ತೀರಾ. ಆಮೇಲೆ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತ ಬಿಟ್ಟರು ಕೂಡ ನಿಮಗೆ ತಿಂಗಳ ಸ್ಯಾಲ್ರಿ ಟೈಪಲ್ಲಿ ನಿಮಗೆ ಹಣ ಬರುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಮಾಡಬೇಕು. ನೀವು ಬಿಟ್ಟು 10 ವರ್ಷ ಆದರೂ ಕೂಡ ತಿಂಗಳ ಕಡಿಮೆ ಬರ್ತಾ ಇರುತ್ತೆ, ಆದರೆ ಹಣ ಕಂಟಿನ್ಯೂ ಬರ್ತಾ ಇರುತ್ತೆ. ನಿಮ್ಮ ವೀಡಿಯೋಸ್ಗಳು ವ್ಯೂಸ್ ಹೋಗ್ತಾ ಇರುತ್ತೆ, ವಿಡಿಯೋಸ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಆದರೂ ಯೂಟ್ಯೂಬ್ ಮಾಡಲೇಬೇಕು, ಹಠಕ್ಕೆ ಬೀಳಬೇಕು. ನಮಗೆ ಮಾಡಬೇಕಂದ್ರೆ ಟೈಮ್ ಸಿಗ್ತಾ ಇಲ್ಲ, ಮಾಡ್ತೀನಿ ಖಂಡಿತ. ಇವತ್ತೆಲ್ಲ ನಾಳೆ ಒಂದು ಸ್ವಲ್ಪ ದಿನ ಟೈಮ್ ತೊಗೊಂಡು ಖಂಡಿತ ಮಾಡ್ತೀನಿ. ನಾನು ಆಲ್ರೆಡಿ ಫೇಸ್ಬುಕ್ಕಲ್ಲಿ ಯಾವ ಥರ ಮನಿನ ಅರ್ನ್ ಮಾಡಬೇಕು ಅಂತ ತುಂಬ ಜನಕ್ಕೆ ಹೇಳ್ಕೊಟ್ಟಿದ್ದೀನಿ. ಯಾಕಂದರೆ ನಾವು ಅಲ್ಲದೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಹೆಲ್ಪ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಯಾಕಂದರೆ ಕೆಲವ್ರಿಗೆ ಫಾಲೋವರ್ಸ್ ಇದ್ದಾರೆ, ಚೆನ್ನಾಗಿ ರೀಚ್ ಆಗಲಿ, ಅವರು ಬೆಳೀಲಿ, ಅವರು ಒಂದಿಷ್ಟು ಹಣ ಮಾಡ್ಕೊಳ್ಳಿ. ಎಲ್ಲರದನ್ನು ಅವರೇ ಬೆಳಿಬೇಕು, ನಾನೇ ಬೆಳಿಬೇಕು ಅನ್ನೋದು ಅದು ತುಂಬ ತಪ್ಪು. ಬೆಳಿಬೇಕು, ಬೆಳೆಸಬೇಕು, ಇದೆ ಒಳ್ಳೆತನ. ಧನ್ಯವಾದ. ನಾನು ಹೇಳಿದ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.